ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ಸಂಗೀತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮ್ಯಾಟ್ನಿ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇವಾಗಂತೂ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಟ್ರೆಂಡಿಂಗ್ ಆಗಿ ನಡೀತಿರುವಂಥ ಮೂವಿ ಇದು. ಸೊ ಮೊನ್ನೆ ಇದರ ಟ್ರೈಲರ್ ಲಾಂಚ್ ಏನಾಯಿತು, ಇದ್ರ ಬಗ್ಗೆ ಅಂತೂ ತುಂಬಾ ಸೌಂಡ್ ಮಾಡ್ತಾ ಇದೆ. ಸೊ ಅದರೊಳಗೆ ಚೀಫ್ ಗೆಸ್ಟ್ ಯಾರು ಬಂದಿದ್ರು, ಏನಿದೆ ಈ ಮೂವಿಲಿ, ಮತ್ತು ಲೀಡ್ ಕ್ಯಾರೆಕ್ಟರ್ಸ್ ಯಾವುದು, ಎಲ್ಲನೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪ್ಲೀಸ್ ವಿಡಿಯೋ ನೋಡೋಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೀವೆಲ್ಲ ನೋಡ್ಬೋದು. ಸೊ ಈ ಒಂದು ಮ್ಯಾಟ್ನಿ ಮೂವಿ ಇದರೊಳಗೆ ಲೀಡ್ ಕ್ಯಾರೆಕ್ಟರ್ಸ್ ಯಾರು ಅಂತ ನಾವು ನೋಡ್ತಾ ಇದ್ದಾರೆ. ಫಸ್ಟು ಇದರೊಳಗೆ ಹೀರೋ ಆಗಿ ಮಾಡ್ತಿರೋದು ಅಂದರೆ ಮೇಲ್ ಲೀಡ್ ಆಗಿ ಮಾಡ್ತಾ ಇರೋದು ಸತೀಶ್ ನೀನಾಸಂ ಅವರು. ಹಾಗೆ ಫೀಮೇಲ್ ಲೀಡ್ಸಲ್ಲಿ ಇರೋದು ಇಬ್ಬರಿದ್ದಾರೆ, ರಚಿತಾ ರಾಮ್ ಅವರು ಹಾಗೆ ಅದಿತಿ ಪ್ರಭುದೇವನ್ ಅವರ ವಿಡಿಯೋಸ್ ಏನಿದೆ ಇವಾಗ ಸದ್ಯಕ್ಕೆ ಅವ್ರ ಲೈಫಲ್ಲಿ ಏನಾಗ್ತದೆ ಏನು ಅಂತ ನಾನು ವೀಡಿಯೋಸ್ ಮಾಡಿ ಹಾಕಿದ್ದೀನಿ, ಹೋಗ್ಬಿಟ್ಟು ಚೆಕ್ ಮಾಡ್ಬೋದು ನೀವು. ಸೊ ಅವರ ಅಪ್ಡೇಟ್ಸ್ ಎಲ್ಲ ಕೊಟ್ಟಿದ್ದೀನಿ. ಸೊ ಇಷ್ಟು ಜನ ಈ ಒಂದು ಮೂವಿಲಿ ಲೀಡ್ ರೋಲ್ನ ಮಾಡ್ತಾ ಇರೋದು. ಹಾಗೆ ಈ ಮೂವಿನ ಡೈರೆಕ್ಟ್ ಮಾಡ್ತಿರೋದು ಒಂದು ಮೋಹರ್ ಕಂಪಲ್ಲಿ ಅಂತ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಮೂವಿ ಏನಿದೆ, ಈ ಟ್ರೈಲರ್ ಲಾಂಚ್ ಆಗಿದ್ದು ಮಾರ್ಚ್ 27ನೇ ತಾರೀಕು. ಸೊ ಮಾರ್ಚ್ 27ನೇ ತಾರೀಕು ಮಲ್ಲೇಶ್ವರಮಲ್ಲಿ ಇರುವಂಥ ಮಂತ್ರಿ ಮಾಲಲ್ಲಿ ಈ ಒಂದು ಟ್ರೈಲರ್ ಲಾಂಚ್ ಆಯಿತು. ಹಾಗೆ ಈ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದು ಡಾಲಿ ಧನಂಜಯ್ ಅವರು ಹಾಗೆ ದರ್ಶನ್ ಅವರು. ಸೊ ದರ್ಶನ್ ತೂಗುದೀಪ್ ಅವರು. ಸೊ ಇಬ್ಬರು ಕೂಡ ಅಷ್ಟೇ ಟ್ರೈಲರ್ ಲಾಂಚ್ ಮಾಡೋಕ್ಕೆ ಬಂದಿದ್ದರು. ಸೊ ಪ್ರೊಡ್ಯೂಸರ್ ಆಗಿ ನಾವು ನೋಡೋದು ಪಲ್ಲವಿ ಅವ್ರನ್ನ. ಸೊ ಎಲ್ಲರಿಗೂ ತುಂಬಾ ಖುಷಿ ಇದೆ. ಪ್ರೊಡ್ಯೂಸರ್ಸಲ್ಲಿ ತುಂಬ ಕಮ್ಮಿ ಜನ ಫೀಮೇಲ್ ಅವರು ಇರೋದು. ಸೊ ಈ ಮೂವಿ ಪ್ರೊಡ್ಯೂಸರ್ ಪಲ್ಲವಿ ಅವರಾಗಿರೋದು ಇನ್ನೂ ಖುಷಿ ಇದೆ ಎಲ್ಲರಿಗೂ ಅಂತಲೇ ಹೇಳ್ಬೋದು. ಸೊ ನಿನ್ನೆ ಅಷ್ಟೇ ಯಾರಾದರೂ ಈವೆಂಟ್ ಲಾಂಚ್ ವೀಡಿಯೋಸ್ನ ನೋಡಿದರೆ ಗೊತ್ತಾಗಿರುತ್ತೆ. ಸೊ ದರ್ಶನ್ ಸರ್ ತುಂಬಾ ಹೋಗಿ ಮಾತಾಡೋದು, ತುಂಬ ಎಂಕರೇಜ್ ಮಾಡಿದ್ದಾರೆ ಅವ್ರಿಗೂ ಕೂಡ ಎಲ್ಲರಿಗೂ. ಸೊ ಈ ಒಂದು ಮ್ಯಾಟ್ನಿ ಮೂವಿ ನಮಗೆ ಯಾವಾಗ ಥಿಯೇಟ್ರಲ್ಲಿ ನೋಡೋಕ್ಕೆ ಸಿಗುತ್ತೆ ಅಂತ ಅಂದರೆ ಏಪ್ರಿಲ್ 5ನೇ ತಾರೀಕು ನಾವೆಲ್ಲರೂ ಥಿಯೇಟ್ರಲ್ಲಿ ಹೋಗ್ಬಿಟ್ಟು ಮ್ಯಾಟ್ನಿ ಮೂವಿನ ನೋಡ್ಬೋದು. ಸೊ ಏಪ್ರಿಲ್ 5ನೇ ತಾರೀಕು ಮ್ಯಾಟ್ನಿ ಕೂಡ ರಿಲೀಸ್ ಆಗ್ತದೆ, ಹಾಗೆ ಮ್ಯಾರಿಗೋಲ್ಡ್ ಕೂಡ ರಿಲೀಸ್ ಆಗ್ತದೆ. ಸೊ ಮ್ಯಾರಿಗೋಲ್ಡ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಇನ್ನೊಂದು ವಿಡಿಯೋದಲ್ಲಿ ಕೂಡ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಆ ಮೂವಿ ಕೂಡ ಅಷ್ಟೇ ಸಸ್ಪೆನ್ಸ್ ಥ್ರಿಲ್ಲರ್ ಥರನೇ ಇರೋದು, ಹಾಗೆ ಈ ಮೂವಿ ಕೂಡ ಅಷ್ಟೇ ಸಸ್ಪೆನ್ಸ್ ಆಗೇ ಇರೋದು. ಸೊ ಸ್ವಲ್ಪ ಹಾರರ್ ಮೂವಿನೇ ಇದೆ ಮ್ಯಾಟ್ನಿ ಅಂತ ಹೇಳ್ಬೋದು. ಸೊ ಟ್ರೈಲರ್ ಯಾರಾದರೂ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಖಂಡಿತವಾಗ್ಲೂ. ಸೊ ಗೊತ್ತಿಲ್ಲ ಅಂದರೆ ಒಂದು ಚಿಕ್ಕ ಗ್ಲಿಮ್ಸ್ನ ಹೇಳ್ತೀನಿ. ಸೊ ಇದರೊಳಗೆ ರಚಿತಾ ರಾಮ್ ಅವರು ಬೇಸಿಕ್ಲಿ ಸ್ವಲ್ಪ ಸ್ಕೇರಿಂಗ್ ರೋಲ್ ಕೊಡ್ತಾರೆ, ಅಂದರೆ ದೇವ್ರ ಥರನೇ ಇರೋದು. ಅಂದರೆ ಸ್ವಲ್ಪ ನೋಡಿದಾಗ ಎಲ್ಲರಿಗೂ ಭಯ ಆಗುವಂಥ ಕ್ಯಾರೆಕ್ಟರ್ ರಚಿತಾ ರಾಮ್ ಅವ್ರದ್ದಿದೆ. ಅದಿತಿ ಪ್ರಭುದೇವನ್ ಅವ್ರದ್ದು ಏನು ಆ ಥರ ಇಲ್ಲ. ಸೊ ಇದರೊಳಗೆ ರಚಿತಾ ರಾಮ್ ಅವ್ರದ್ದು ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇದೆ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಂದು ಮೂವೀಸಲ್ಲಿ ಅವ್ರು ಏನು ಮಾಡಿದ್ದಾರೆ, ಎಲ್ಲದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಕ್ಯಾರೆಕ್ಟರ್ ಇಲ್ಲಿ ಮಾಡಿದ್ದಾರೆ. ಸೊ ಇದು ಇನ್ನೊಂದೇನು ಸ್ಪೆಷಾಲಿಟಿ ಅಂತ ಅಂದರೆ ನಾವು ಬಳಿಕ 6 ವರ್ಷದ ಬಳಿಕ ಸತೀಶ್ ನೀನಾಸಂ ಹಾಗೂ ರಚಿತಾ ರಾಮ್ ಅವರು ಇಬ್ಬರು ಸೇರಿ ಮಾಡಿರುವಂಥ ಮೂವಿ ಅಯೋಗ್ಯ ನೋಡಿದ್ವಿ. ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಒಂದು ರೆಸ್ಪಾನ್ಸ್ ಸಿಕ್ಕಿತ್ತು ಎಲ್ಲ ಜನರಿಂದ. ಇವಾಗ 6 ವರ್ಷಗಳ ಆದಮೇಲೆ ಮತ್ತೆ ಒಂದು ಹೊಸ ಮೂವಿ ಮಾಡಿದ್ದಾರೆ. ಸೊ ನೋಡೋಣ ಈ ಸತಿ ಜನದ ರೆಸ್ಪಾನ್ಸ್ ಹೇಗಿರುತ್ತೆ, ಅದೇ ಥರ ಹಿಟ್ ಆಗುತ್ತಾ, ಇನ್ನೂ ಜಾಸ್ತಿ ಹಿಟ್ ಆಗುತ್ತಾ ಏನು ಅಂತ. ಸೊ ಇದು ಕಂಪ್ಲೀಟಾಗಿ ಮ್ಯಾಟ್ನಿ ಮೂವಿ ಬಗ್ಗೆ ಒಂದು ಡೀಟೇಲ್ಸ್ ಆಗಿತ್ತು. ಸೊ ಮೊನ್ನೆ ಒಂದು ಟ್ರೈಲರ್ ಲಾಂಚ್ ದಿನ ತುಂಬಾ ವಿಷಯಗಳು ನಡೆದಿದೆ. ಸೊ ಅದ್ರ ಬಗ್ಗೆ ಕೂಡ ಅಷ್ಟೇ ಚಿಕ್ಕದಾಗಿ ಗ್ಲಿಮ್ಸ್ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅನ್ಕೊತೀನಿ. ಸೊ ವಿಡಿಯೋ ಏನಾದರೂ ಇದು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ ಅಂತ. ಟೇಕ್ ಕೇರ್, ಬಾಯ್.